ಭಯ. ಇದು ಭಯ ಹೇಗಿರುತ್ತೆ ಗೊತ್ತಾ? ನಾವು ಏನಾದ್ರು ಮಾಡ್ಬೇಕಂದ್ರೆ ಆ 4 ಜನ ಏನ್ ಅನ್ಕೋತಾರೋ, ಏನಿಲ್ಲೋ ಅಂತ ಇದೇ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಬಟ್ ನಮ್ಮನ್ನು ನಾವು ಇದು ಮಾಡಿದ್ರೆ ನಮ್ಗೆ ಎಷ್ಟು ಸಂತೋಷವಾಗಿರುತ್ತೋ, ಎಷ್ಟು ನೋವು ಹೋಗ್ಬಿಡುತ್ತೋ ಇದು ಯಾರು ನೋಡೋದಿಲ್ಲ. ನಮ್ ಚಿಕ್ಕ ವಯಸ್ಸಿದಾಗ ಸ್ಕೂಲ್‌ನಾಗ ಸ್ಪೀಚ್ ಮಾಡಂತಂದ್ರೆ ಭಯ ಆಗುತ್ತಿತ್ತು. ಅದು ಮಾಡೇ ಇಲ್ಲ ಆಲ್ರೆಡಿ. ಸೊ ಇವಾಗ್ಲೂ ಕೂಡ ವಿಡಿಯೋ ಮಾಡ್ತಿದ್ದಾಗ ಸ್ಟಾರ್ಟಿಂಗ್‌ನಲ್ಲಿ ಯಾರು ಏನೋ ಅನ್ಕೋತಾರೋ ಭಯ, ಭಯ ಬರ್ತಾ ಇತ್ತು. ಅದು ಮಾಡ್ತಾ, ಮಾಡ್ತಾ ಡೈಲಿ ಮಾಡ್ತಾ ಹೋದಾಗ ನಮಗೆ ಭಯ ಅನ್ನೋದು ಹೋಗ್ಬಿಡುತ್ತೆ. ಅನುಭವ ಮಾತ್ರ ಬರುತ್ತೆ. ಇಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಯಾವುದೇ ವಿಷಯ ಆಗಲಿ ನಾವು ಫಸ್ಟು ಆ 4 ಜನ ಏನ್ ಅನ್ಕೋತಾರೋ, ನನ್ನ ಬಗ್ಗೆ ಕೆಟ್ಟದಾ, ಒಳ್ಳೇದಾ ಏನಾದ್ರು ಅನ್ಕೊಳ್ಳಿ ಅಂತ ನೀನು ಕೆಲಸನೇ ಮಾಡ್ಕೋತಾವ. ಇವತ್ತು ಭಯ ಏನಾದ್ರು ಸ್ಟಾರ್ಟಿಂಗ್‌ನಲ್ಲಿ ಭಯ ಇರುತ್ತೋ, ಒಂದು ಕೆಲಸನ ಸ್ಟಾರ್ಟ್ ಮಾಡಿದಾಗ ಅದು ಎಷ್ಟು ಭಯ ಇರುತ್ತೋ, ನಾಳೆ ಅದೇ ಕೆಲಸ ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಆ ಭಯ ಅನ್ನೋದು. ನೀವು ಡೈಲಿ ಮಾಡ್ತಾ ಇದ್ದಾಗ ಭಯನೇ ಹೋಗ್ಬಿಡುತ್ತೆ. ಅಲ್ಲ? ಸೊ ನಮ್ಮ ಸ್ಕೂಲ್‌ನಾಗ ಸ್ಪೀಚ್ ಕೊಡಕ್ಕೆ ನಮಗೆ ತುಂಬಾ ಭಯ ಆಗ್ತಿತ್ತು. ಇವಾಗ 10 ಜನ ಮುಂದೆ ಸ್ಪೀಚ್ ಕೊಡ್ಬೇಕಂತಂದ್ರೆ ಫಸ್ಟ್ ಆ ಧೈರ್ಯ ಬರ್ಬೇಕಂತಂದ್ರೆ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಒಂದು ವಿಡಿಯೋ ಮಾಡೋಕೆ ನಮಗೆ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ ಅಂತಂದ್ರೆ ನಾವು 10 ಮಂದಿ ನನ್ನ ಬಗ್ಗೆ ಏನ್ ಅನ್ಕೋತಾರೋ, ನನ್ನ ಫ್ರೆಂಡ್ಸ್ ಏನ್ ಅನ್ಕೋತಾರೋ ಅಂತ ನಾವು ಇದೇ ಆಲೋಚನೆ ಮಾಡ್ತೀವಿ. ಬಟ್ ನೀ ಏನ್ ಆಲೋಚನೆ ಮಾಡ್ತೀಯ ಅಂತ ನಿನಗೆ ಗೊತ್ತಿಲ್ಲಲ್ವಾ? ಒಂದು ವೇಳೆ ನಿನ್ನ ಸ್ಪೀಚ್ ಕೇಳಿ 10 ಮಂದಿ ನಿನಗೆ ಕ್ಲಾಪ್ಸ್ ಹೊಡೆದ್ರೆ ಅವಾಗ